ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ದೇವರೇ ನೇನೈತೆ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪನ್ನೀರ್ ಬಟರ್ ಮಸಾಲ ಇವತ್ತು ತುಂಬಾ ಚೆನ್ನಾಗಿರುವಂತಹ ರೆಸಿಪಿ, ಪನ್ನೀರಿಂದ ಮಾಡುವಂತಹ ರೆಸಿಪಿ. ಎಲ್ಲ ಚಪಾತಿ ರೊಟ್ಟಿ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಗೋಡಂಬಿನ ನೆನೆ ಹಾಕ್ಕೊಂಡಿದ್ದೀನಿ, ಟೊಮೆಟೊ ಹೆಚ್ಕೊಂಡಿದ್ದೀನಿ, ಆನಂತರ ಪನ್ನೀರ್ ಕೂಡ ಹೆಚ್ಕೊಂಡಿದ್ದೀನಿ, ಬೆಣ್ಣೆ ಇದೆ. ಇನ್ನೇನು ಸ್ಟಾರ್ಟ್ ಮಾಡ್ತೀನಿ. ಪನ್ನೀರ್ ಬಟರ್ ಮಸಾಲ, ಬನ್ನಿ ಸ್ಟಾರ್ಟ್ ಮಾಡೋಣ. ಬೆಣ್ಣೆನ ಕಾಯಕ್ಕಿಟ್ಕೊಂಡು ಪನ್ನೀರನ್ನು ಹೆಚ್ಕೊಂಡು ಫಸ್ಟು ಪನ್ನೀರನ್ನು ಬೆಣ್ಣೆಯಲ್ಲಿ ಹುರ್ಕೊಂಬಿಡ್ಬೇಕು. ಚೆನ್ನಾಗಿ ಕೆಂಪಗಾಗೋಂಗೆ ಹುರ್ಕೊಂಬಿಟ್ಟು ಈ ಕಡೆಗೆ ಒಂದು ಮಿಕ್ಸಿ ಒಳಗೆ ಒಂದು ನೆನೆ ಇಟ್ಟಿರುವಂತಹ ಗೋಡಂಬಿ, ಟೊಮೆಟೊ, ಹಾಗೆಯೇ ಒಂದು ಪಲಾವ್ ಎಲೆ, ಚಕ್ಕೆ, ಲವಂಗ ಇದಿಷ್ಟು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಬೇಕು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಪನ್ನೀರನ್ನು ಬೆಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು, ನೆಕ್ಸ್ಟು ಒಂದು ಬಾಣಲಿಯಲ್ಲಿ ನಾವು ಹೆಚ್ಚಿರುವಂಥ ಈರುಳ್ಳಿ, ಪಲಾವ್ ಎಲೆ, ಹಾಗೆ ಲವಂಗ, ಚಕ್ಕೆ, ಲವಂಗ, ಹೂವು, ಕಲ್ಲು ಹೂವು ಎಲ್ಲ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕೆಂಪಗೆ ಆಗೋ ಥರ ಪುಡಿ, ಸ್ವಲ್ಪ ಅರಿಶಿಣ, ಬೇಕು ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೋಬೇಕು. ನಾನು ಬರೀ ಇಲ್ಲಿ ಶುಂಠಿ ಪೇಸ್ಟ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ಆನಂತರ ಬೇಕಾದರೆ ನೀವು ಹೊರಗಡೆ ಸಿಗುವಂತಹ ಪನ್ನೀರ್ ಬಟರ್ ಮಸಾಲ ಕೂಡ ಹಾಕೋಬೋದು, ಬಟ್ ನಾನಿಲ್ಲಿ ಹಾಕಿಲ್ಲ. ಮನೆಯಲ್ಲೇ ಮಾಡಿರೋಂತಹ ಗರಂ ಮಸಾಲ ಪುಡಿನ ಹಾಕ್ಕೊಂಡಿದ್ದೀನಿ. ಆನಂತರ ಕೊನೆಗೆ ಅದು ಚೆನ್ನಾಗಿ ಕುದಿ ಬಂದಮೇಲೆ ನಾವು ತುಪ್ಪದಲ್ಲಿ ಹುರ್ಕೊಂಡಿರೋಂತಹ ಪನ್ನೀರನ್ನ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದ್ದಾದಮೇಲೆ ಕಸೂರಿ ಮೇಥಿನ ಸ್ವಲ್ಪ ಉದುರಿಸ್ಕೊಂಬಿಟ್ಟು ಕೊನೆಗೆ ಬೆಣ್ಣೆ ಹಾಕಿ ಈ ಥರ 5 ನಿಮಿಷ ಮುಚ್ಚಿಟ್ಟು ಒಲೆ ಆಫ್ ಮಾಡಿಬಿಟ್ಟು ಮುಚ್ಚಿಡಬೇಕು. ಆವಾಗ ಪನ್ನೀರ್ ಬಟರ್ ಮಸಾಲ ತುಂಬ ರುಚಿಯಾಗಿ ಬರುತ್ತೆ. ಇದರಲ್ಲಿ ಮೇನು ಲಾಸ್ಟಿಗೆ ಏನು ರುಚಿ ಕೊಡೋದು ಅಂತಂದರೆ ನೀವು ಬೆಣ್ಣೆ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಕಸೂರಿ ಮೇಥಿ ಅನ್ನೋದು ಲಾಸ್ಟಿಗೆ ಉದುರಿಸ್ಬೇಕು.